ನಮಸ್ಕಾರ ವೀಕ್ಷಕರೇ, ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮೀನರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತೆ, ಅವರ ಜೀವನ ಶೈಲಿ ಯಾವ ರೀತಿ ಇರುತ್ತೆ, ಮತ್ತೆ ಇವರು ತೆಗೆದುಕೊಳ್ಳುವಂತ ತೀರ್ಮಾನಗಳು ಹೇಗಿರುತ್ತೆ, ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವ ರಾಶಿಯವರೊಂದಿಗೆ ಮದುವೆ ಆದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಹಾಗಾದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ, ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ನೋಡಿ, ಮೀನರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತಂದ್ರೆ, ಇವರು ಜೀವನದಲ್ಲಿ ಒಂದು ಒಳ್ಳೆಯ ಗುರಿ ಇಟ್ಕೊಂಡು ಮುನ್ನಡೆಯುವಂಥವರಾಗಿರ್ತಾರೆ. ಆದರೆ ಇವರದು ಬಹಳ ಚಂಚಲ ಮನಸ್ಸು, ಸದಾ ತಿರುಗಾಟ ಮಾಡ್ತಾರೆ. ಜೊತೆಗೆ ಇವರ ಮನಸ್ಸಿಗೆ ಇಷ್ಟವಾಗುವ ವಿಷಯಗಳು ಪ್ರಸ್ತಾಪಕ್ಕೆ ಬಂದಾಗ ಭಾವುಕರಾಗಿ ಯೋಚನೆಯನ್ನು ಮಾಡ್ತಾರೆ. ಮತ್ತೆ ಇವರು ತಮ್ಮ ಮನಸ್ಸಿನಲ್ಲಿರೋದನ್ನ ಯಾವುದು ಸುಲಭವಾಗಿ ಬಿಟ್ಟು ಕೊಡುವವರಲ್ಲ. ಗೌಪ್ಯತೆಯನ್ನು ಕಾಪಾಡ್ಕೋತಾರೆ, ಅದನ್ನ ಗುಟ್ಟಾಗಿ ಇಟ್ಕೊಳ್ತಾರೆ, ಬೇರೆಯವರಿಗೆ ಹಂಚ್ಕೊಳ್ಳೋದಿಲ್ಲ, ಪ್ರೈವೇಸಿಯನ್ನ ಮೇಂಟೈನ್ ಮಾಡ್ತಾರೆ. ಇವರ ಅಂತರಾಳವನ್ನ ಅಳೆಯುವುದು ತುಂಬಾ ಕಷ್ಟವಾಗಿರುತ್ತೆ. ಯಾರಿಗೂ ಇವರ ಗುಪ್ತವಾದಂಥ ವಿಚಾರಗಳು ತಿಳಿಯಲು ಅಷ್ಟೊಂದು ಸಾಧ್ಯವಾಗೋದಿಲ್ಲ. ಸರಿನಾ ತಪ್ಪ ಅನ್ನುವಂಥದ್ದು ವೀಕ್ಷಕರೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಮತ್ತೆ ಇವರಿಗೆ ತಮ್ಮ ಜೊತೆಯಲ್ಲಿ ಬರುವವರ ಕಷ್ಟ ನಷ್ಟಗಳಿಗೆ ತೀವ್ರವಾಗಿ ಸ್ಪಂದಿಸುವ ಗುಣ ಇರುತ್ತೆ. ಬೇರೆಯವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಸಲಹೆ ಸಹಾಯವನ್ನು ಮಾಡ್ತಾರೆ. ಇನ್ನು ಧಾರ್ಮಿಕ ಸ್ವಭಾವದವರಾದ ಇವರಿಗೆ ಆಡಳಿತ ನಡೆಸುವ ಗುಣ ಜನ್ಮ ಸಿದ್ಧವಾಗಿ ಬಂದಿರುತ್ತೆ. ಮತ್ತೆ ವೇದಾಂತದಲ್ಲಿ ಇವರು ಆಸಕ್ತಿಯನ್ನು ಹೊಂದಿರ್ತಾರೆ. ಕಲ್ಪನಾ ಜನ್ಮ ಜೀವಿಗಳು, ಆಶಾಜೀವಿಗಳು ಆಗಿರ್ತಾರೆ. ಅಂದ್ರೆ ಇವರ ಆತ್ಮ ಮತ್ತೆ ಇವರ ಒಂದು ಮನಸ್ಸಿನ ಮಾತನ್ನು ಕೇಳಿ ಇವರು ತೆಗೆದುಕೊಳ್ಳುವಂತ ನಿರ್ಧಾರಗಳು, ತೀರ್ಮಾನಗಳು ಸರಿಯೋ ತಪ್ಪ ಅನ್ನುವಂತ ಯೋಚನೆಗಳನ್ನ ಮಾಡುವಂತ ಶಕ್ತಿ ಇವರಲ್ಲಿರುತ್ತೆ. ಶತ್ರುಗಳನ್ನ ಮಿತ್ರನನ್ನಾಗಿ ಮಾಡಿಕೊಳ್ಳುವಂತ ಶಕ್ತಿ ಈ ಮೀನರಾಶಿಯ ಸ್ತ್ರೀಯರಿಗೆ ಇರುತ್ತೆ. ಮತ್ತೆ ಇವರು ಯಾರನ್ನು ಯಾವ ಕಾರಣಕ್ಕೂ ಹಿಂಸೆ ಮಾಡುವಂತವರಲ್ಲ. ಏನಾದ್ರೂ ಒಂದು ರೀಸನ್ ಇರುತ್ತೆ, ಏನಾದ್ರೂ ಒಂದು ದೊಡ್ಡದಾದ ಪ್ರಾಬ್ಲಮ್ ಇದ್ರೆ ಅವರಿಗೆ ಮಾತ್ರ ಇವರು ದ್ವೇಷಿಸ್ತಾರೆ, ಮತ್ತೆ ಶತ್ರುಗಳ ರೀತಿಯಲ್ಲಿ ಅವರನ್ನ ನೋಡ್ತಾರೆ. ಇನ್ನು ತಮ್ಮ ಅಕ್ಕಪಕ್ಕದಲ್ಲಿರುವವರನ್ನ ಚೆನ್ನಾಗಿ ನೋಡಿಕೊಳ್ಳುವಂತ ಗುಣಗಳನ್ನು ಹೊಂದಿರ್ತಾರೆ. ಜೊತೆಗೆ ಕುಟುಂಬದವರನ್ನು ಅಕ್ಕರೆಯಿಂದ ಸಂತೋಷದಿಂದ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗುವಂತ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಹಿರಿಯರನ್ನು ಗೌರವಿಸ್ತಾರೆ. ಮತ್ತೆ ಇವರು ಬೇರೆಯವರು ಮಾಡುವ ಯಾವುದೇ ಕೆಲಸದಲ್ಲೂ ಕೂಡ ಬಹಳ ಗಮನವನ್ನು ಕೊಡ್ತಾರೆ. ಆದರೆ ಇವರಿಗೆ ಆತ್ಮಸ್ಥೈರ್ಯ ಬಹಳ ಕಡಿಮೆ ಇರುತ್ತೆ. ಇವರಿಗೆ ಆತುರ ಬಹಳ ಜಾಸ್ತಿ ಇರುತ್ತೆ. ವಿಪರೀತ ಆತುರದಿಂದ ತಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯವಾಗೋದಿಲ್ಲ. ಅಪಜಯವನ್ನು ಕಾಣ್ತೀರಿ. ಇದರಿಂದ ಮನಸ್ಸಿಗೆ ಒಂದಿಷ್ಟು ಅಶಾಂತಿಯನ್ನು ತಂದುಕೊಡುತ್ತೆ. ಮತ್ತೆ ಇವರ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಇವರ ಕೆಲಸ ಕಾರ್ಯಗಳಲ್ಲಿ ಆಗಲಿ ಮತ್ತೆ ಜೀವನದಲ್ಲಿ ಆಗಲಿ ಬದಲಾವಣೆಗಳು ಆಗ್ತಲೇ ಇರ್ತವೆ. ಮತ್ತೆ ಹಣಕಾಸಿನ ವಿಚಾರಗಳಲ್ಲಿ ಇವರು ಬಹಳ ಜಿಪುಣರು ಆಗಿರ್ತಾರೆ. ಹಣವನ್ನು ಖರ್ಚು ಮಾಡುವಂಥದ್ದು ತುಂಬಾ ಕಡಿಮೆ. ಆದರೂ ಹಣದ ಒಂದು ಕಷ್ಟ ನಷ್ಟಗಳು ಅರಿತುಕೊಂಡು ಜೀವನವನ್ನು ನಡೆಸ್ತೀರಿ. ಇದರಿಂದ ನೀವು ಸಂಪಾದನೆ ಮಾಡಿರುವಂತ ಹಣಗಳು ಅತಿ ಹೆಚ್ಚು ಉಳಿತಾಯ ಮಾಡುವಂತವರಾಗಿರ್ತೀರಿ. ನೀವೇ ಸಂಪಾದನೆ ಮಾಡಿ ಇಲ್ಲ ನಿಮ್ಮ ಗಂಡ ಸಂಪಾದನೆ ಮಾಡಿದರೂ ಕೂಡ ಹಣವನ್ನು ಉಳಿತಾಯ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಮತ್ತೆ ಇವರಿಗೆ ಪೂಜೆ, ವ್ರತ ಇದರ ಮೇಲೆ ಅತಿ ಹೆಚ್ಚು ಆಸಕ್ತಿಯನ್ನು ಇಟ್ಕೊಂಡಿರ್ತೀರಿ. ಮತ್ತೆ ಸಂತಾನ ಭಾಗ್ಯವು ಕೂಡ ನಿಮಗೆ ಸಿಗುತ್ತೆ. ಮೀನರಾಶಿಯ ಸ್ತ್ರೀಯರಿಗೆ 23ರಿಂದ 29ನೇ ವಯಸ್ಸಿನ ಒಳಗಡೆ ವಿವಾಹ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು ನಿಮ್ಮ ತಾಳ್ಮೆ, ಪ್ರೀತಿ, ಶಾಂತಿ, ಸಹನೆಗಳಿಂದ ಕುಟುಂಬದಲ್ಲಿ ನೆಮ್ಮದಿ ಹಾಗೂ
ಸುಖವಾದ ಜೀವನವನ್ನು ಪಡೆದುಕೊಳ್ಳಬಹುದು. ಇನ್ನು ಇವರದು ಯಾರನ್ನು ಕೆಡಕನ್ನು ಮಾಡುವಂತ ಸ್ವಭಾವ ಇವರದಲ್ಲ. ಅದು ಯಾವುದೇ ಒಂದು ವ್ಯಕ್ತಿ ಇದ್ದರೂ ಕೂಡ ಅವರಿಗೆ ಸುಮ್ಮನೆ ತೊಂದರೆ ಕೊಡಲ್ಲ, ಕೆಡುಕನ್ನು ಮಾಡೋದಿಲ್ಲ. ಅವ್ರು ಎಷ್ಟೇ ತೊಂದರೆ ಕೊಟ್ಟರು ಇವ್ರು ತೊಂದರೆ ಕೊಡುವಂತ ಗುಣಗಳನ್ನು ಹೊಂದಿರಲ್ಲ. ಇವರ ಜೀವನ ಆಯ್ತು, ಇವರ ಮನೆ ಆಯ್ತು, ಅವರ ಗಂಡ ಆಯ್ತು, ಅವರ ಮಕ್ಕಳಾಯ್ತು, ಇಷ್ಟೇ ಪ್ರಪಂಚವಾಗಿರುತ್ತೆ. ಯಾರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತಾರೆ. ಇನ್ನು ಮೀನರಾಶಿಯ ಸ್ತ್ರೀಯರು ತಮ್ಮ ಮದುವೆ ವಿಷಯದಲ್ಲಿ ಯಾವ ರಾಶಿಯ ಪುರುಷನನ್ನು ಮದುವೆ ಆದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರಿಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರಿಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೆಯ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದೆ. ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ತಿಳಿದುಕೊಳ್ಳಿ. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ. ನೋಡಿ, ಮೀನರಾಶಿಯವರು ವೃಶ್ಚಿಕ ರಾಶಿಯ ಪುರುಷನನ್ನು ಮದುವೆ ಆದರೆ ತಮ್ಮ ದಾಂಪತ್ಯ ಜೀವನವು ತುಂಬಾ ಚೆನ್ನಾಗಿರುತ್ತೆ. ಒಬ್ಬರು ಅರ್ಥ ಮಾಡಿಕೊಳ್ಳುವವರಾಗಿರ್ತೀರಿ. ನಿಮ್ಮ ಕನಸುಗಳು ಮತ್ತು ಗುರಿಗಳನ್ನು ಸಾಧಿಸುವಂತ ಪ್ರಯತ್ನಗಳನ್ನ ಈ ಒಂದು ರಾಶಿಯವರು, ವೃಶ್ಚಿಕ ರಾಶಿಯವರು ಮಾಡ್ತಾರೆ. ಮತ್ತೆ ಈ ರಾಶಿಯ ಪುರುಷರು ನಿಮಗೆ ಬೆಸ್ಟ್ ಜೋಡಿ ಅಂತಾನೆ ಹೇಳ್ಬಹುದು. ಹಾಗಾಗಿ ಇವರೊಂದಿಗೆ ಮದುವೆ ಆದರೆ ನೀವು ನೆಮ್ಮದಿ, ಸುಖ, ಶಾಂತಿಯಿಂದ ಜೀವನ ನಡೆಸಬಹುದು. ಇನ್ನು ನಿಮಗೆ ಹೊಂದಾಣಿಕೆ ಆಗದೇ ಇರುವಂತ ರಾಶಿ ಯಾವುದಂದ್ರೆ ಧನುಸ್ಸು ರಾಶಿ ಆಗಿರುತ್ತೆ. ಈ ರಾಶಿಯ ಪುರುಷನಿಂದ ಒಂದಿಷ್ಟು ದೂರ ಇರುವಂತ ಪ್ರಯತ್ನಗಳನ್ನ ಮಾಡಿ
ಯಾಕಂದ್ರೆ ನಿಮಗೂ ಮತ್ತೆ ಅವರಿಗೆ ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ನಿಮಗೆ ಆರೋಗ್ಯದ ವಿಷಯದಲ್ಲಿ ನೋಡೋದಾದ್ರೆ ಒಂದಿಷ್ಟು ಎಲುಬಿಗೆ ಸಂಬಂಧಿಸಿದ, ಮಂಡಿಗೆ ಸಂಬಂಧಿಸಿದ ತೊಂದರೆಗಳು ಇರುತ್ತೆ, ಕಿವಿಗೆ ಸಂಬಂಧಪಟ್ಟಂತ ರೋಗಗಳು ಇರುತ್ತೆ, ಮತ್ತೆ ರಕ್ತದ ಒತ್ತಡ, ನರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಮತ್ತೆ ಇವರಿಗೆ ಒಳ್ಳೆಯ ವಾತಾವರಣ ಅವಶ್ಯಕತೆ ಬೇಕಾಗಿರುತ್ತೆ. ಒಳ್ಳೆಯ ವಾತಾವರಣದಲ್ಲಿ ಇರುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ. ಇದರಲ್ಲಿ ಇರೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಒಳ್ಳೆ ವಾತಾವರಣ, ಸ್ವಚ್ಛತೆಯನ್ನ ನೋಡ್ತಾರೆ. ಇದರಿಂದ ಆರೋಗ್ಯ ಹದಗೆಡುವಂಥದ್ದು ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ಒಳ್ಳೆಯ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಯೋಗದ ಅಭ್ಯಾಸವನ್ನ ಪ್ರತಿನಿತ್ಯ ಮಾಡೋದ್ರಿಂದ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ. ಇನ್ನು ಮೀನರಾಶಿಯ ಸ್ತ್ರೀಯರು ತಮ್ಮ ಯಶಸ್ಸಿನ ದಾರಿ ಹುಡುಕುವಂತ ಪ್ರಯತ್ನ ಮಾಡುತ್ತಿದ್ರೆ, ಮತ್ತೆ ನಿಮ್ಮ ಜೀವನದಲ್ಲಿ ಗುರಿ ತಲುಪುವಂತ ಪ್ರಯತ್ನಗಳನ್ನ ಮಾಡ್ತಿದ್ರೆ, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಬೇಕಂದ್ರೆ, ಹಣದ ಸಂಪಾದನೆಯಲ್ಲಿ ಯಶಸ್ಸಿನ ದಾರಿ ಸಿಗಬೇಕಂದ್ರೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಇವೆಲ್ಲದಕ್ಕೂ ಕೂಡ ಯಶಸ್ಸು ನಿಮ್ಮದಾಗಬೇಕಂದ್ರೆ ಈ ಒಂದು ಸಣ್ಣ ತಂತ್ರ ಪರಿಹಾರಗಳನ್ನ ಮಾಡಿ ನೋಡಿ. ನೀವು ಮಾಡಬೇಕಾದಂತ ಪರಿಹಾರ ಏನಂದ್ರೆ, ಹಳದಿ ಬಟ್ಟೆಯನ್ನ ಧರಿಸಿ ದೇವರ ಮನೆಯಲ್ಲಿ ಹಳದಿ ಬಟ್ಟೆ, ಹಳದಿ ಹೂಗಳು ಮತ್ತೆ ಹಳದಿ ಬಣ್ಣದ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿ, ಜೊತೆಗೆ ಗುರುವಾರದ ದಿನ ಬೇಳೆಕಾಳುಗಳನ್ನು ದಾನ ಮಾಡಿ, ಮತ್ತೆ ಸ್ವಲ್ಪ ಬೆಲ್ಲವನ್ನು ಮನೆಯ ಮುಖ್ಯ ಬಾಗಿಲಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ, ಜೊತೆಗೆ ಶ್ರೀ ವಿಷ್ಣುವಿನ ಸ್ತೋತ್ರವನ್ನು ಗುರುವಾರದ ದಿನ ಜಪ ಮಾಡುವುದರಿಂದ ನಿಮಗೆ ಯಶಸ್ಸಿಗೆ ದಾರಿ ಸಿಗುತ್ತೆ. ಇನ್ನು ವೀಕ್ಷಕರೇ, ಈ ಪರಿಹಾರ ನಿಮಗೆ ತುಂಬಾ ಉಪಯೋಗವಾಗಿರುತ್ತೆ. ಇದೊಂದು ಪರಿಹಾರ ಮಾಡಿ ನೋಡಿ. ರಿಸಲ್ಟ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಫಲಗಳು ನೀವು ಪಡೆದುಕೊಳ್ತೀರಿ ಅನ್ನುವಂಥದ್ದು ಕಾಮೆಂಟ್ ಮೂಲಕದಲ್ಲಿ ತಿಳಿಸ್ಕೊಡ್ತೀರಾ. ಇನ್ನು ಮೀನರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ಇದೇ ರೀತಿ 12 ರಾಶಿಗಳ ಸ್ತ್ರೀಯರ ಗುಣ ಸ್ವಭಾವಗಳು ಸಿಗುತ್ತೆ. ನಿಮಗೆ ಇಷ್ಟವಾಗುವಂತ ರಾಶಿಗಳ ವಿಡಿಯೋವನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೇವೆ, ಅದನ್ನ ನೋಡಿಕೊಂಡು ಉಪಯೋಗ ಮಾಡಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ನಿಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳು ನಮಗೆ ತುಂಬಾ ಅವಶ್ಯಕತೆ ಆಗಿರುತ್ತೆ. ನಿಮ್ಮ ಅಭಿಪ್ರಾಯಗಳಿಗೆ ನಾವು ಕಾಯ್ತಾ ಇರ್ತೀವಿ. ಹಾಗಾಗಿ ತಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಮತ್ತೆ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಗಳು ಪ್ರತಿನಿತ್ಯ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ತಪ್ಪದೇ ವೀಕ್ಷಕರೇ ಫಾಲೋ ಮಾಡ್ತಾ ಬನ್ನಿ. ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನ ಪಡೆದುಕೊಳ್ಳಿ.